ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಕೂಡ ಆಕಾಂಕ್ಷಿಯಾಗಿ ಮೊನ್ನೆ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ. ತದನಂತರ ನಮ್ಮ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಸರ್ ಅವರು, ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರಸಿಂಹನಾಯಕ್ ರಾಜುಗೌಡರವರು, ಎಂ ರವಿಕುಮಾರ್ ಜಿ ಅವರು, ಕಾರಜೋಳ ಸರ್ ಅವರು, ಇವರ ಜೊತೆಗೆ ಇವತ್ತು ನಾನು ಕಲಬುರಗಿಯಿಂದ, ಯಾದಗಿರಿಯಿಂದ, ಕೊಪ್ಪಳದಿಂದ, ಬೀದರ್ದಿಂದ ನನ್ನೆಲ್ಲ ಅನೇಕ ಬೆಂಬಲರೊಂದಿಗೆ ನಿಯೋಗ ತೆಗೆದುಕೊಂಡು ಮತ್ತೊಮ್ಮೆ ಅವರ ಆಶೀರ್ವಾದ ಪಡೆಯಲು ನಾನು ಬಂದಿದ್ದೆ. ಆದರೆ ಸನ್ಮಾನ್ಯ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಪಕ್ಷದ ಮೇಲೆ ವಿಶ್ವಾಸವಿಡಿ ನೀವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈಗಾಗಲೇ ವರಿಷ್ಠರ ಗಮನಕ್ಕೆ ಬಂದಿದೆ, ತಾವು ದುಡಿದಿದ್ದೀರಿ, ಮುಂದೆ ಪಕ್ಷ ತಮ್ಮನ್ನು ಗುರುತಿಸುತ್ತದೆ, ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಮರನಾಥ್ ಪಾಟೀಲ್ರವ್ರನ್ನು ಗೆಲ್ಲಿಸ್ತಕ್ಕಂಥ ಒಂದು ಕೆಲಸ ಅವರು ಹೇಳಿದಾಗ ಬಹುಶಃ ಎಲ್ಲ ವರಿಷ್ಠರ ಒಂದು ಸೂಚನೆ ಅಂತೆ ನನಗೆ ನನ್ನ ಟಿಕೆಟ್ ಮುಖ್ಯ ಅಲ್ಲ, ನನ್ನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗೆಲ್ಲಿಸ್ತಕ್ಕಂಥದ್ದು ಭಾಳ ಮುಖ್ಯ. ಇವತ್ತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಸರ್ ಅವರು ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಪಕ್ಷಕ್ಕಾಗಿ ಮಾಡತಕ್ಕಂಥ ಅನೇಕ ಸಂಘಟನೆಗಳು ಮತ್ತು ಹೋರಾಟಗಳು ನೋಡಿದಾಗ ಅವರ ಒಂದು ಮುಂದಿನ ಏನು ಈ ರಾಜ್ಯದ ಮುಂದೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾದ್ರೆ ನಾವೆಲ್ಲ ಸಂಘಟಿತರಾಗಿ ಮತ್ತೊಮ್ಮೆ ಅವರನ್ನು ಈ ಪಕ್ಷಕ್ಕೆ ಆ ಒಂದು ಕೈ ಬಲಪಡಿಸ್ಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಇವತ್ತು ನನ್ನ ಜೊತೆಗಿರ್ತಕ್ಕಂಥ ಅನೇಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ಬೋದು, ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿರ್ಬೋದು, ಮತ್ತು ಕೋಆಪರೇಟಿವ್ ಸಂಬಂಧಪಟ್ಟ ಅಧ್ಯಕ್ಷರಾಗಿರ್ಬೋದು, ಹಿರಿಯರಾಗಿರ್ಬೋದು, ಜೇವರಿಗೆಯವರಾಗಿರ್ಬೋದು, ಸುರಪುರದವರಾಗಿರ್ಬೋದು, ಯಾದಗಿರಿ ಜಿಲ್ಲೆಯವರಾಗಿರ್ಬೋದು, ಕೊಪ್ಪಳ, ಬೀದರ್, ಹೀಗೆ ಅನೇಕರು ಬೆಂಬಲರೊಂದಿಗೆ ಅವರೆಲ್ಲ ಸಮಾಲೋಚನೆ ಮಾಡಿ ಇವತ್ತು ನಾವು ನಾಮಪತ್ರ ಸಲ್ಲಿಸ್ತಕ್ಕಂಥದ್ದು. ಇವತ್ತು ನಾಳೆ ಏನು ಸೋಮವಾರ ಕಲಬುರಗಿಗೆ ಹೋಗಿ ವಾಪಸ್ ಪಡಿತಕ್ಕಂಥದ್ದು ಮಾಡಿ ಏನು ಭಾರತೀಯ ಜನತಾ ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ ಅಮರನಾಥ್ ಪಾಟೀಲ್ರ ಜಯ ತರ್ತಕ್ಕಂಥದಕ್ಕೆ ನಾವು ಒಟ್ಟಾಗಿ ಎಲ್ಲರೂ ಸೇರಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀನಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.